ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಕೋಟ್ಯಾಂತರ ಸಂಖ್ಯೆಯ ಜನ ಸಂಗಮದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪಾವಿತ್ರ್ಯವಾದಂಥ ಸ್ನಾನ ಆದ ನಂತರ ಬರುವಂಥ ಜಾಗ ಇದೇ ಹನುಮಾನ್ನ ಮಂದಿರ, ಹನುಮಾನ್ ಗಡಿ ಅನ್ನುವ ದೇವಸ್ಥಾನಕ್ಕೆ ಬರ್ತಾರೆ. ಬರುವ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಯಾರು ಎಲ್ಲಿದ್ದಾರೆ ಏನು ಎತ್ತ ಏನು ಕೂಡ ತಿಳಿಯೋದಿಲ್ಲ. ಅಷ್ಟು ಸಂಖ್ಯೆಯ ಜನಸ್ತೋಮ ಜನಸಾಗರ ಈ ಹನುಮಾನ್ ಗಡಿ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬರ್ತಾರೆ. ಅಷ್ಟು ಜನಸಂಖ್ಯೆ ಅಂತ ಹೇಳಿದ್ರೆ ನೋಡಿ, ನೀವು ಲೆಕ್ಕಾಚಾರ ಮಾಡಿ, ಲಕ್ಷಾಂತರ ಜನ ಪುಣ್ಯ ಸ್ನಾನ ಮಾಡಿದ್ರೆ ಅವರೆಲ್ಲರೂ ಕೂಡ ಹನುಮಾನ್ ಗಡಿಗೆ ಬರ್ತಾರೆ. ಬರೋರ ಸಂಖ್ಯೆ ಹೆಂಗಿದೆ ಅಂತ ಹೇಳಿದ್ರೆ ಇಷ್ಟಿದೆ. ಹನುಮಾನ್ ಗಡಿ ದೇವಸ್ಥಾನದ ವಿಶೇಷ ಅಥವಾ ಇತಿಹಾಸ ಏನು ಅಂತ ಕೇಳಿದ್ರೆ, ಈ ಹನುಮಾನ್ ಗಡಿ ದೇವಸ್ಥಾನ ಇದೆಯಲ್ಲ, ಅಕ್ಬರ್ನ ಕಾಲದಲ್ಲಿ, ಈ ಹಿಂದೆ ಅಕ್ಬರ್ ಯಾರು ಮೊಘಲರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಆಗ ಸಂಪೂರ್ಣವಾಗಿ ಪ್ರಯಾಗ್ರಾಜ್ನಲ್ಲಿದ್ದಂಥ ದೇವಸ್ಥಾನಗಳೆಲ್ಲವನ್ನು ಕೂಡ ಧ್ವಂಸ ಮಾಡಿದ್ರು. ಆದರೆ ಅಕ್ಬರನಿಗಾಗಿರ್ಲಿ ಅಥವಾ ಔರಂಗಜೇಬನಿಗಾಗಿರ್ಲಿ ಅಲ್ಲಿ ಕಾಣಿಸ್ತಿರುವಂಥ ಹನುಮಾನ್ನ ದೇವಸ್ಥಾನವನ್ನ ಧ್ವಂಸ ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಮೊದಲು ಅಕ್ಬರನು ಇದನ್ನ ಧ್ವಂಸ ಮಾಡಬೇಕು ಅಥವಾ ಈ ದೇವಸ್ಥಾನವನ್ನ ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾನೆ, ಆತನಿಗೆ ಆಗೋದಿಲ್ಲ. ಆ ನಂತರ ಇದರ ಶಕ್ತಿಯನ್ನ ನೋಡಿ, ಹನುಮಾನ್ ಗಡಿಯ ಆಂಜನೇಯನ ಶಕ್ತಿಯನ್ನ ನೋಡಿ, ಬಹುಶಃ ಇದು ಏನೋ ಒಂದು ಪುಣ್ಯ ಶಕ್ತಿ ಇದೆ ಅನ್ನೋದು ಕಾರಣಕ್ಕೋಸ್ಕರ ಆತ ಇದನ್ನ ಹಾಳು ಮಾಡೋದಕ್ಕೆ ಬರ್ತಾನೆ, ಹಾಳುಗೆಡುವಕ್ಕೆ ಬರ್ತಾನೆ. ಆತನ ಕೈಯಲ್ಲೂ ಕೂಡ ಸಾಧ್ಯ ಆಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಗಟ್ಟಿಯಾಗಿ ಹನುಮಂತ ಇಲ್ಲಿ ಮಲಗಿರುವ ರೀತಿಯಲ್ಲಿ, ಆಂಜನೇಯ ಮಲಗಿರುವ ರೀತಿಯಲ್ಲಿ ಇರುವಂತ ದೇವಸ್ಥಾನ ಇದು. ಈ ದೇವಸ್ಥಾನ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಬರುವಂತ ಪ್ರವಾಸಿಗರೇನಿದ್ದಾರೆ ಅಥವಾ ಯಾತ್ರಿಕರೇನಿದ್ದಾರೆ, ಆ ಯಾತ್ರಿಕರೆಲ್ಲರೂ ಕೂಡ ಹನುಮಾನನ ಮಲಗಿರುವ ಸ್ಥಿತಿಯಲ್ಲಿರುವಂಥ ಹನುಮಾನನ ನೋಡೋದಕ್ಕೆ, ಆಂಜನೇಯನ ನೋಡೋದಕ್ಕೆ ಪ್ರಯಾಗ್ರಾಜ್ನ ಕುಂಭಮೇಳದ ಪುಣ್ಯ ಸ್ನಾನವನ್ನು ಮಾಡಿದವರು ಇಲ್ಲಿ ಬಂದೇ ಬರ್ತಾರೆ. ಜನಸ್ತೋಮ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನಸ್ತೋಮ ಇಲ್ಲಿ ಕಂಡು ಬರ್ತಾ ಇದೆ. ಆ ಮೂಲಕ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬರುವಂತ ಜನ ಇಲ್ಲಿ ಬಂದವರು ಎಲ್ಲರೂ ಕೂಡ ಈ ಜನ ಸಂದಣಿಯಲ್ಲಿ ಅಥವಾ ಈ ಒಂದು ಜನಸಾಗರದಲ್ಲಿ ನಮಸ್ಕಾರ हम बॉम्बे से आए। ಜೈ ಹನುಮಾನ್ ಜಿ, जय हनुमान जी की। ನೋಡಿ ಇಲ್ಲಿ ಬರುವಂತ ಜನ, ಇಲ್ಲಿ ಬಂದವರು ಜೈ ನೋಡಿ, ಇಲ್ಲಿ ಬಂದವರು ಈ ಹನುಮಾನ್ನ ದೇವಸ್ಥಾನವನ್ನ ದರ್ಶನ ಮಾಡಿ ಹೊರಗಡೆ ಬರ್ತಿರುವಂತ ದೃಶ್ಯ. ಇಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಜೈ ಬಂದಿರುವಂತ ಜನ ಇಲ್ಲಿ ಬಂದು ಈಗ ಎಕ್ಸಿಟ್ ಆಗ್ತಿರೋದು. ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಕಿರಿಯರು ಎಲ್ಲರೂ ಕೂಡ ಇಲ್ಲಿ ದರ್ಶನವನ್ನ ಮಾಡ್ತಾರೆ. ಹನುಮಾನ್ ಗಡಿ ಇದು ವಿಶೇಷವಾದದ್ದು. ಪ್ರಯಾಗ್ರಾಜ್ನಲ್ಲೇ ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಆದ ನಂತರ ಇಲ್ಲಿ ಬಂದು ಸ್ನಾನ ಮಾಡೋದು ಇಲ್ಲಿ ವಿಶೇಷವಾಗಿದೆ. ಆ ಮೂಲಕ ಇಲ್ಲಿ ಬಹಳ ಒಂದು ರೀತಿಯಲ್ಲಿ ಭಕ್ತರ ಒಂದು ಆಕರ್ಷಣೆ, ಅದ್ರ ಜೊತೆಗೆ ಪೌರಾಣಿಕ ಹಿನ್ನೆಲೆ ಇರುವಂತ ಈ ದೇವಸ್ಥಾನದ ದರ್ಶನ ಮಾಡಿದ್ರೆ ಪ್ರಾಪ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಇಲ್ಲಿ ಬಂದವರಿಗೆಲ್ಲರಿಗೂ ಕೂಡ ಇವರು ನಾಮವನ್ನು ಹಾಕ್ತಾರೆ. ಆ ಮೂಲಕ ವಿಶೇಷವಾದಂತ ಈ ಹನುಮಾನ್ನ ದೇವಸ್ಥಾನಕ್ಕೆ ಆಗಮಿಸುವಂತ ಭಕ್ತರಿಗೆ ಇಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾದಂಥ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಈ ಹನುಮಾನ್ ಗಡಿಯ ವಿಶೇಷ ಮತ್ತೆ ಹಿಸ್ಟರಿ ಆಗಿದೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ದಡದಲ್ಲೇ ಇರುವಂತ, ಗಂಗೆಯ ದಡದಲ್ಲೇ ಇರುವಂತ ಹನುಮಾನ್ನ ಮಂದಿರ. ತಾವು ಯಾರಾದ್ರೂ ಕರ್ನಾಟಕದಿಂದ ಬರುವವರಿದ್ರೆ ಈ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಮಾಡಿ ತಾವು ಪುನೀತರಾಗಬೇಕನ್ನೋದು ರಿಪಬ್ಲಿಕ್ ಕನ್ನಡದ ವಿಚಾರ. ನೋಡಿ, ಈ ಸ್ಥಳದಲ್ಲಿದ್ದು ಮೆಗಾ ಕವರೇಜ್ ಅನ್ನ ಮಾಡ್ತಾ ಸುಮಾರು 12 ದಿನ ಆಗಿದೆ ರಿಪಬ್ಲಿಕ್ ಕನ್ನಡ. ಪ್ರತಿ ಹಂತದಲ್ಲೂ ಕೂಡ ಮಹಾಕುಂಭಮೇಳದ ಪ್ರತಿ ಹೆಜ್ಜೆಯನ್ನು ಕೂಡ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಆಗಮಿಸುವಂತ ಕೋಟ್ಯಾಂತರ ಸಂಖ್ಯೆಯ ಜನ ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಪಾವಿತ್ರ್ಯವಾದಂಥ ಸ್ನಾನ ಆದ ನಂತರ ಬರುವಂಥ ಜಾಗ ಇದೇ ಹನುಮಾನ್ನ ಮಂದಿರ, ಹನುಮಾನ್ ಗಡಿ ಅನ್ನುವ ದೇವಸ್ಥಾನಕ್ಕೆ ಬರ್ತಾರೆ. ಬರುವ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಯಾರು ಎಲ್ಲಿದ್ದಾರೆ ಏನು ಎತ್ತ ಏನು ಕೂಡ ತಿಳಿಯೋದಿಲ್ಲ. ಅಷ್ಟು ಸಂಖ್ಯೆಯ ಜನಸ್ತೋಮ ಜನಸಾಗರ ಈ ಹನುಮಾನ್ ಗಡಿ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬರ್ತಾರೆ. ಅಷ್ಟು ಜನಸಂಖ್ಯೆ ಅಂತ ಹೇಳಿದ್ರೆ ನೋಡಿ, ನೀವು ಲೆಕ್ಕಾಚಾರ ಮಾಡಿ, ಲಕ್ಷಾಂತರ ಜನ ಪುಣ್ಯ ಸ್ನಾನ ಮಾಡಿದ್ರೆ ಅವರೆಲ್ಲರೂ ಕೂಡ ಹನುಮಾನ್ ಗಡಿಗೆ ಬರ್ತಾರೆ. ಬರೋರ ಸಂಖ್ಯೆ ಹೆಂಗಿದೆ ಅಂತ ಹೇಳಿದ್ರೆ ಇಷ್ಟಿದೆ. ಹನುಮಾನ್ ಗಡಿ ದೇವಸ್ಥಾನದ ವಿಶೇಷ ಅಥವಾ ಇತಿಹಾಸ ಏನು ಅಂತ ಕೇಳಿದ್ರೆ, ಈ ಹನುಮಾನ್ ಗಡಿ ದೇವಸ್ಥಾನ ಇದೆಯಲ್ಲ, ಅಕ್ಬರ್ನ ಕಾಲದಲ್ಲಿ, ಈ ಹಿಂದೆ ಅಕ್ಬರ್ ಯಾರು ಮೊಘಲರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಆಗ ಸಂಪೂರ್ಣವಾಗಿ ಪ್ರಯಾಗ್ರಾಜ್ನಲ್ಲಿದ್ದಂಥ ದೇವಸ್ಥಾನಗಳೆಲ್ಲವನ್ನು ಕೂಡ ಧ್ವಂಸ ಮಾಡಿದ್ರು. ಆದರೆ ಅಕ್ಬರನಿಗಾಗಿರ್ಲಿ ಅಥವಾ ಔರಂಗಜೇಬನಿಗಾಗಿರ್ಲಿ ಅಲ್ಲಿ ಕಾಣಿಸ್ತಿರುವಂಥ ಹನುಮಾನ್ನ ದೇವಸ್ಥಾನವನ್ನ ಧ್ವಂಸ ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಮೊದಲು ಅಕ್ಬರನು ಇದನ್ನ ಧ್ವಂಸ ಮಾಡಬೇಕು ಅಥವಾ ಈ ದೇವಸ್ಥಾನವನ್ನ ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾನೆ, ಆತನಿಗೆ ಆಗೋದಿಲ್ಲ.
ಆ ನಂತರ ಇದರ ಶಕ್ತಿಯನ್ನ ನೋಡಿ, ಹನುಮಾನ್ ಗಡಿಯ ಆಂಜನೇಯನ ಶಕ್ತಿಯನ್ನ ನೋಡಿ, ಬಹುಶಃ ಇದು ಏನೋ ಒಂದು ಪುಣ್ಯ ಶಕ್ತಿ ಇದೆ ಅನ್ನೋದು ಕಾರಣಕ್ಕೋಸ್ಕರ ಆತ ಇದನ್ನ ಹಾಳು ಮಾಡೋದಕ್ಕೆ ಬರ್ತಾನೆ, ಹಾಳು ಗೆಡುವಕ್ಕೆ ಬರ್ತಾನೆ. ಆತನ ಕೈಯಲ್ಲೂ ಕೂಡ ಸಾಧ್ಯ ಆಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಗಟ್ಟಿಯಾಗಿ ಹನುಮಂತ ಇಲ್ಲಿ ಮಲಗಿರುವ ರೀತಿಯಲ್ಲಿ, ಆಂಜನೇಯ ಮಲಗಿರುವ ರೀತಿಯಲ್ಲಿ ಇರುವಂತ ದೇವಸ್ಥಾನ ಇದು. ಈ ದೇವಸ್ಥಾನ ಪ್ರಯಾಗರಾಜ್ನ ಮಹಾಕುಂಭ ಮೇಳಕ್ಕೆ ಬರುವಂತ ಪ್ರವಾಸಿಗರೇನಿದ್ದಾರೆ ಅಥವಾ ಯಾತ್ರಿಕರೇನಿದ್ದಾರೆ, ಆ ಯಾತ್ರಿಕರೆಲ್ಲರೂ ಕೂಡ ಹನುಮಾನನ ಮಲಗಿರುವ ಸ್ಥಿತಿಯಲ್ಲಿರುವಂಥ ಹನುಮಾನನ ನೋಡೋದಕ್ಕೆ, ಆಂಜನೇಯನ ನೋಡೋದಕ್ಕೆ ಪ್ರಯಾಗರಾಜ್ನ ಕುಂಭಮೇಳದ ಪುಣ್ಯ ಸ್ನಾನವನ್ನು ಮಾಡಿದವರು ಇಲ್ಲಿ ಬಂದೇ ಬರ್ತಾರೆ. ಜನ ಸ್ತೋಮ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಲ್ಲ. ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಸ್ತೋಮ ಇಲ್ಲಿ ಕಂಡು ಬರ್ತಾ ಇದೆ. ಆ ಮೂಲಕ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬರುವಂತ ಜನ, ಇಲ್ಲಿ ಬಂದವರು ಎಲ್ಲರೂ ಕೂಡ ಈ ಜನ ಸಂದಣಿಯಲ್ಲಿ ಅಥವಾ ಈ ಒಂದು ಜನಸಾಗರದ ನಮಸ್ಕಾರ हम बॉम्बे से आए ಜೈ ಹನುಮಾನ್ ಜಿ, जय हनुमान जी की। ನೋಡಿ ಇಲ್ಲಿ ಬರುವಂತ ಜನ, ಇಲ್ಲಿ ಬಂದವರು ನೋಡಿ ಇಲ್ಲಿ ಬಂದವರು ಈ ಹನುಮಾನ್ನ ದೇವಸ್ಥಾನವನ್ನ ದರ್ಶನ ಮಾಡಿ ಹೊರಗಡೆ ಬರ್ತಿರುವಂತ ದೃಶ್ಯ. ಇಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಬಂದಿರುವಂತ ಜನ ಇಲ್ಲಿ ಬಂದು ಈಗ ಎಕ್ಸಿಟ್ ಆಗ್ತಿರೋದು. ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಕಿರಿಯರು ಎಲ್ಲರೂ ಕೂಡ ಇಲ್ಲಿ ದರ್ಶನವನ್ನ ಮಾಡ್ತಾರೆ. ಹನುಮಾನ್ ಗಡಿ ಇದು ವಿಶೇಷವಾದದ್ದು. ಪ್ರಯಾಗ್ರಾಜ್ನಲ್ಲೇ ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಆದ ನಂತರ ಇಲ್ಲಿ ಬಂದು ಸ್ನಾನ ಮಾಡೋದು ಇಲ್ಲಿ ವಿಶೇಷವಾಗಿದೆ. ಆ ಮೂಲಕ ಇಲ್ಲಿ ಬಹಳ ಒಂದು ರೀತಿಯಲ್ಲಿ ಭಕ್ತರ ಒಂದು ಆಕರ್ಷಣೆ, ಅದ್ರ ಜೊತೆಗೆ ಪೌರಾಣಿಕ ಹಿನ್ನೆಲೆ ಇರುವಂತ ಈ ದೇವಸ್ಥಾನದ ದರ್ಶನ ಮಾಡಿದ್ರೆ ಪ್ರಾಪ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಇಲ್ಲಿ ಬಂದವರಿಗೆಲ್ಲರಿಗೂ ಕೂಡ ಇವರು ನಾಮವನ್ನು ಹಾಕ್ತಾರೆ. ಆ ಮೂಲಕ ವಿಶೇಷವಾದಂತ ಈ ಹನುಮಾನ ದೇವಸ್ಥಾನಕ್ಕೆ ಆಗಮಿಸುವಂತ ಭಕ್ತರಿಗೆ ಇಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾದಂಥ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಈ ಹನುಮಾನ್ ಗಡಿಯ ವಿಶೇಷ ಮತ್ತೆ ಹಿಸ್ಟರಿ ಆಗಿದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ದಡದಲ್ಲೇ ಇರುವಂತ, ಗಂಗೆಯ ದಡದಲ್ಲೇ ಇರುವಂತ ಹನುಮಾನ್ನ ಮಂದಿರ. ತಾವು ಯಾರಾದರೂ ಕರ್ನಾಟಕದಿಂದ ಬರುವವರಿದ್ರೆ ಈ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಮಾಡಿ ತಾವು ಪುನೀತರಾಗಬೇಕನ್ನೋದು ರಿಪಬ್ಲಿಕ್ ಕನ್ನಡದ ವಿಚಾರ. ನೋಡಿ ಈ ಸ್ಥಳದಲ್ಲಿದ್ದು ಮೆಗಾ ಕವರೇಜ್ ಅನ್ನ ಮಾಡ್ತಾ ಸುಮಾರು 12 ದಿನ ಆಗಿದೆ ರಿಪಬ್ಲಿಕ್ ಕನ್ನಡ. ಪ್ರತಿ ಹಂತದಲ್ಲೂ ಕೂಡ ಮಹಾಕುಂಭ ಮೇಳದ ಪ್ರತಿ ಹೆಜ್ಜೆಯನ್ನು ಕೂಡ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಆಗಮಿಸುವಂತ ಕೋಟ್ಯಾಂತರ ಸಂಖ್ಯೆಯ ಜನ ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಪಾವಿತ್ರ್ಯವಾದಂತಹ ಸ್ನಾನ ಆದ ನಂತರ ಬರುವಂತ ಜಾಗ ಇದೇ ಹನುಮಾನ್ನ ಮಂದಿರ, ಹನುಮಾನ್ ಗಡಿ ಅನ್ನುವ ದೇವಸ್ಥಾನಕ್ಕೆ ಬರ್ತಾರೆ. ಬರುವ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಯಾರು ಎಲ್ಲಿದ್ದಾರೆ, ಏನು ಎತ್ತ ಏನು ಕೂಡ ತಿಳಿಯೋದಿಲ್ಲ. ಅಷ್ಟು ಸಂಖ್ಯೆಯ ಜನಸ್ತೋಮ, ಜನಸಾಗರ ಈ ಹನುಮಾನ್ ಗಡಿ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬರ್ತಾರೆ. ಅಷ್ಟು ಜನಸಂಖ್ಯೆ ಅಂತ ಹೇಳಿದ್ರೆ ನೋಡಿ, ನೀವು ಲೆಕ್ಕಾಚಾರ ಮಾಡಿ, ಲಕ್ಷಾಂತರ ಜನ ಪುಣ್ಯ ಸ್ನಾನ ಮಾಡಿದ್ರೆ ಅವರೆಲ್ಲರೂ ಕೂಡ ಹನುಮಾನ್ ಗಡಿಗೆ ಬರ್ತಾರೆ. ಬರೋರ ಸಂಖ್ಯೆ ಹೆಂಗಿದೆ ಅಂತ ಹೇಳಿದ್ರೆ ಇಷ್ಟಿದೆ. ಹನುಮಾನ್ ಗಡಿ ದೇವಸ್ಥಾನದ ವಿಶೇಷ ಅಥವಾ ಇತಿಹಾಸ ಏನು ಅಂತ ಕೇಳಿದ್ರೆ, ಈ ಹನುಮಾನ್ ಗಡಿ ದೇವಸ್ಥಾನ ಇದೆಯಲ್ಲ, ಅಕ್ಬರ್ನ ಕಾಲದಲ್ಲಿ, ಈ ಹಿಂದೆ ಅಕ್ಬರ್ ಯಾರು ಮೊಘಲರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಆಗ ಸಂಪೂರ್ಣವಾಗಿ ಪ್ರಯಾಗ್ರಾಜ್ನಲ್ಲಿದ್ದಂಥ ದೇವಸ್ಥಾನಗಳೆಲ್ಲವನ್ನು ಕೂಡ ಧ್ವಂಸ ಮಾಡಿದ್ರು. ಆದರೆ ಅಕ್ಬರನಿಗಾಗಿರ್ಲಿ ಅಥವಾ ಔರಂಗಜೇಬನಿಗಾಗಿರ್ಲಿ ಅಲ್ಲಿ ಕಾಣಿಸ್ತಿರುವಂಥ ಹನುಮಾನ್ನ ದೇವಸ್ಥಾನವನ್ನ ಧ್ವಂಸ ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಮೊದಲು ಅಕ್ಬರನು ಇದನ್ನ ಧ್ವಂಸ ಮಾಡಬೇಕು ಅಥವಾ ಈ ದೇವಸ್ಥಾನವನ್ನ ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾನೆ, ಆತನಿಗೆ ಆಗೋದಿಲ್ಲ. ಆ ನಂತರ ಇದರ ಶಕ್ತಿಯನ್ನ ನೋಡಿ, ಹನುಮಾನ್ ಗಡಿಯ ಆಂಜನೇಯನ ಶಕ್ತಿಯನ್ನ ನೋಡಿ, ಬಹುಶಃ ಇದು ಏನೋ ಒಂದು ಪುಣ್ಯ ಶಕ್ತಿ ಇದೆ ಅನ್ನೋದು ಕಾರಣಕ್ಕೋಸ್ಕರ ಆತ ಇದನ್ನ ಹಾಳು ಮಾಡೋದಕ್ಕೆ ಬರ್ತಾನೆ, ಹಾಳು ಗೆಡುವಕ್ಕೆ ಬರ್ತಾನೆ. ಆತನ ಕೈಯಲ್ಲೂ ಕೂಡ ಸಾಧ್ಯ ಆಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಗಟ್ಟಿಯಾಗಿ ಹನುಮಂತ ಇಲ್ಲಿ ಮಲಗಿರುವ ರೀತಿಯಲ್ಲಿ, ಆಂಜನೇಯ ಮಲಗಿರುವ ರೀತಿಯಲ್ಲಿ ಇರುವಂತ ದೇವಸ್ಥಾನ ಇದು. ಈ ದೇವಸ್ಥಾನ ಪ್ರಯಾಗರಾಜ್ನ ಮಹಾಕುಂಭ ಮೇಳಕ್ಕೆ ಬರುವಂತ ಪ್ರವಾಸಿಗರೇನಿದ್ದಾರೆ ಅಥವಾ ಯಾತ್ರಿಕರೇನಿದ್ದಾರೆ, ಆ ಯಾತ್ರಿಕರೆಲ್ಲರೂ ಕೂಡ ಹನುಮಾನನ ಮಲಗಿರುವ ಸ್ಥಿತಿಯಲ್ಲಿರುವಂಥ ಹನುಮಾನನ ನೋಡೋದಕ್ಕೆ, ಆಂಜನೇಯನ ನೋಡೋದಕ್ಕೆ ಪ್ರಯಾಗರಾಜ್ನ ಕುಂಭಮೇಳದ ಪುಣ್ಯ ಸ್ನಾನವನ್ನ ಮಾಡಿದವರು ಇಲ್ಲಿ ಬಂದೇ ಬರ್ತಾರೆ. ಜನ ಸ್ತೋಮ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಲ್ಲ. ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಸ್ತೋಮ ಇಲ್ಲಿ ಕಂಡು ಬರ್ತಾ ಇದೆ. ಆ ಮೂಲಕ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬರುವಂತ ಜನ, ಇಲ್ಲಿ ಬಂದವರು ಎಲ್ಲರೂ ಕೂಡ ಈ ಜನ ಸಂದಣಿಯಲ್ಲಿ ಅಥವಾ ಈ ಒಂದು ಜನಸಾಗರದ ನಮಸ್ಕಾರ हम बॉम्बे से आए ಜೈ ಹನುಮಾನ್ ಜಿ, जय हनुमान जी की। ನೋಡಿ ಇಲ್ಲಿ ಬರುವಂತ ಜನ, ಇಲ್ಲಿ ಬಂದವರು ನೋಡಿ ಇಲ್ಲಿ ಬಂದವರು ಈ ಹನುಮಾನ್ನ ದೇವಸ್ಥಾನವನ್ನ ದರ್ಶನ ಮಾಡಿ ಹೊರಗಡೆ ಬರ್ತಿರುವಂತ ದೃಶ್ಯ. ಇಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ.
ಬಂದಿರುವಂತ ಜನ ಇಲ್ಲಿ ಬಂದು ಈಗ ಎಕ್ಸಿಟ್ ಆಗ್ತಿರೋದು. ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಕಿರಿಯರು ಎಲ್ಲರೂ ಕೂಡ ಇಲ್ಲಿ ದರ್ಶನವನ್ನ ಮಾಡ್ತಾರೆ. ಹನುಮಾನ್ ಗಡಿ ಇದು ವಿಶೇಷವಾದದ್ದು. ಪ್ರಯಾಗ್ರಾಜ್ನಲ್ಲೇ ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಆದ ನಂತರ ಇಲ್ಲಿ ಬಂದು ಸ್ನಾನ ಮಾಡೋದು ಇಲ್ಲಿ ವಿಶೇಷವಾಗಿದೆ. ಆ ಮೂಲಕ ಇಲ್ಲಿ ಬಹಳ ಒಂದು ರೀತಿಯಲ್ಲಿ ಭಕ್ತರ ಒಂದು ಆಕರ್ಷಣೆ, ಅದ್ರ ಜೊತೆಗೆ ಪೌರಾಣಿಕ ಹಿನ್ನೆಲೆ ಇರುವಂತ ಈ ದೇವಸ್ಥಾನದ ದರ್ಶನ ಮಾಡಿದ್ರೆ ಪ್ರಾಪ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ಇವರು ನಾಮವನ್ನು ಹಾಕ್ತಾರೆ. ಆ ಮೂಲಕ ವಿಶೇಷವಾದಂತ ಈ ಹನುಮಾನ ದೇವಸ್ಥಾನಕ್ಕೆ ಆಗಮಿಸುವಂತ ಭಕ್ತರಿಗೆ ಇಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾದಂಥ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಈ ಹನುಮಾನ್ ಗಡಿಯ ವಿಶೇಷ ಮತ್ತೆ ಹಿಸ್ಟರಿ ಆಗಿದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ದಡದಲ್ಲೇ ಇರುವಂತ, ಗಂಗೆಯ ದಡದಲ್ಲೇ ಇರುವಂತ ಹನುಮಾನ್ನ ಮಂದಿರ. ತಾವು ಯಾರಾದ್ರೂ ಕರ್ನಾಟಕದಿಂದ ಬರುವವರಿದ್ರೆ ಈ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಮಾಡಿ ತಾವು ಪುನೀತರಾಗಬೇಕನ್ನೋದು ರಿಪಬ್ಲಿಕ್ ಕನ್ನಡದ ವಿಚಾರ. ನೋಡಿ ಈ ಸ್ಥಳದಲ್ಲಿದ್ದು ಮೆಗಾ ಕವರೇಜ್ ಅನ್ನ ಮಾಡ್ತಾ ಸುಮಾರು 12 ದಿನ ಆಗಿದೆ ರಿಪಬ್ಲಿಕ್ ಕನ್ನಡ. ಪ್ರತಿ ಹಂತದಲ್ಲೂ ಕೂಡ ಮಹಾಕುಂಭ ಮೇಳದ ಪ್ರತಿ ಹೆಜ್ಜೆಯನ್ನು ಕೂಡ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.